NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ದಸರಾ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಈ ಬಾರಿ 11 ದಿನಗಳ ಕಾಲ ನಡೀತಾ ಇದೆ ವಿಶ್ವವಿಖ್ಯಾತ ಮೈಸೂರು ದಸರಾ. ಹೌದು, ನಾಡಹಬ್ಬ ಮೈಸೂರು ದಸರಾ ಪ್ರತಿ ವರ್ಷ 10 ದಿನಗಳ ಕಾಲ ನಡೆಯುವಂಥದ್ದು ಪದ್ಧತಿ. ಆದರೆ ಈ ವರ್ಷ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 11 ದಿನಗಳ ಕಾಲ ನಡೆಯುತ್ತೆ ಅನ್ನುವಂಥದ್ದು ವಿಶೇಷ. ಇದು ಮೈಸೂರು ದಸರಾದ 400 ವರ್ಷಗಳ ಇತಿಹಾಸದಲ್ಲೇ ಇದೇ ಮೊದಲು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಪಂಚಾಂಗದ ತಿಥಿಗಳ ಪ್ರಕಾರವಾಗಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಅಂದರೆ 11 ದಿನಗಳ ಕಾಲ ದಸರಾ ಉತ್ಸವ ನಡೀತಾ ಇದೆ. ಸೆಪ್ಟೆಂಬರ್ 24ರಂದು ಬರುವಂತಹ ಪಂಚಮಿ ತಿಥಿ 25ಕ್ಕೂ ಮುಂದುವರಿಯುವಂತಹ ಕಾರಣ ದಸರಾ ಮಹೋತ್ಸವ 11 ದಿನಗಳ ಕಾಲ ನಡೀತಾ ಇರುವಂಥದ್ದು. ಸಾಮಾನ್ಯವಾಗಿ ಪ್ರತಿ ವರ್ಷ 10 ದಿನಗಳ ಕಾಲ ದಸರಾ ಆಚರಣೆಯನ್ನ ಮಾಡಲಾಗುತ್ತೆ. ದಸರಾ ಪರಂಪರೆ ಆರಂಭ ಆಗಿ 410 ವರ್ಷಗಳು ಕಳೆದಿದೆ. 410 ವರ್ಷಗಳಿಂದಲೂ ಕೂಡ ದಸರಾ 10 ದಿನಗಳ ಕಾಲ ಮಾತ್ರ ನಡೀತಾ ಇತ್ತು. ಇದೇ ಮೊದಲ ಬಾರಿಗೆ ದಸರಾ 11 ದಿನಗಳ ಕಾಲ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ದಸರಾ ಮಹೋತ್ಸವ ಸಾಕಷ್ಟು ವಿಶೇಷತೆಯನ್ನ ಪಡೆದುಕೊಂಡಿದೆ. ಅಲ್ಲದೆ ಧಾರ್ಮಿಕ ಚರ್ಚೆಗೂ ಕೂಡ ಕಾರಣ ಆಗಿರುವಂಥದ್ದು. 11 ದಿನ ದಸರಾ ನಡೆದಂತಹ ಯಾವುದೇ ರೀತಿಯಾದ ಉದಾಹರಣೆಗಳು ಈವರೆಗೂ ಕೂಡ ಇಲ್ಲ. ಮಹಾಲಯ ಅಮಾವಾಸ್ಯೆ ಮರುದಿನದಿಂದ ನವರಾತ್ರಿ ಶುರುವಾಗಿ 9 ದಿನಗಳ ಕಾಲ ಮರುದಿನ ವಿಜಯದಶಮಿ ಆಚರಣೆ ಮಾಡುವಂಥದ್ದು ಸಂಪ್ರದಾಯ. ವಿಜಯದಶಮಿ ಎಂದು ಜಂಬೂ ಸವಾರಿ ನಡೆಯುತ್ತೆ. 100 ವರ್ಷಗಳ ಹಿಂದೆ 11 ದಿನಗಳ ಕಾಲ ಈ ಒಂದು ದಸರಾ ನಡೆದಿರಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದರೆ ನನ್ನ ಅನುಭವದಲ್ಲಿ ಇದೇ ಮೊದಲು. ಪಂಚಾಂಗದಲ್ಲಿ ಸೆಪ್ಟೆಂಬರ್ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಬರುತ್ತೆ. ಅದರ ಮಾರನೇ ದಿನ ಅಂದರೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಶರನ್ನವರಾತ್ರಿ ಹಾಗೂ ವಿಜಯದಶಮಿ ನಡೆಯುತ್ತೆ ಅಂತ ಹೇಳಿ ಧಾರ್ಮಿಕ ಚಿಂತಕರಾದಂಥ ಡಾಕ್ಟರ್ ಶಲ್ವಾ ಪಿಳ್ಳೈ ಅಯ್ಯಂಗಾರ್ ಅವರು ವಿವರಣೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಬಾರಿಯ ದಸರಾ ಬಹಳನೇ ವಿಶೇಷವಾಗಿದೆ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.